ನಮಸ್ಕಾರ ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ಸಬಾ ಹಕೀಂ. ಈಗ ಹೆಡ್ಲೈನ್ಸ್. ಡೆಲ್ಲಿಯಲ್ಲಿ ರೆಬೆಲ್ಸ್ಗೆ ನಡ್ಡಾ ಮನೆ ಡೋರ್ ಓಪನ್ ಆಗಿ ಮೊದಲ ಬಾರಿ ಮೀಟಿಂಗ್ ನಡೆದಿದೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಸಾಹುಕಾರ್ ಸಂಗ್ರಾಮಕ್ಕೆ ವಿರಾಮದ ಮಾತನಾಡಿದ್ರೆ ಮಾಜಿ ಸಿಎಂ ಬಿಎಸ್ವೈ ಮೌನದ ಕಟ್ಟಪ್ಪಣೆ ಹೊರಡಿಸಿ ವಿಜಯೇಂದ್ರ ಖಚಿತ ಅನ್ನೋ ಸಂದೇಶ ದಾಟಿಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಮಾತಿಗೆ ಬೆಲೆನೇ ಇಲ್ವಾ? ಬಾಯಿ ಮುಚ್ಕೊಂಡ್ರು ಕೇಳೋರೆ ದಿಕ್ಕಿಲ್ಲ. ಮೊನ್ನೆ ಬಾಂಬ್ ಹಾಕಿ ಲಡಾಯಿಗೆ ನಿಂತ ಮಾಗಡಿ ಬಾಲಣ್ಣ ಇವತ್ತು ಸಹ ಡಿಕೆಶಿ ಪರ ಬ್ಯಾಟ್ ಬೀಸಿದ್ದಾರೆ. ಇತ್ತ ಇಡೀ ದಳವನ್ನ ತಳಮಳ ಸೃಷ್ಟಿಸಿ ಆಪೋಷನ್ ಪಡೆಯೋದಕ್ಕೆ ಬ್ರದರ್ಸ್ ಬೆಂಕಿ ಪ್ಲಾನ್ ಸಿದ್ಧಪಡಿಸಿದ್ದಾರೆ. ಕೊಟ್ಟೋನು ಕೋಡಂಗಿ, ಇಸ್ಕೊಂಡವನು ಈರಭದ್ರ ಅಂತೆ. ಇಲ್ಲಿ ಪಕ್ಕ ಉಲ್ಟಾ. ಇವತ್ತು ಸಾಲದ ಕಾಟಕ್ಕೆ ರಾಜ್ಯದಲ್ಲಿ 3 ಹೆಣ ಬಿದ್ದಿದೆ. ಇಂದು ನಾಳೆ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತ ಬೀಳೋ ಸಾಧ್ಯತೆ ಇದೆ. ಈ ಕರಡಿನಲ್ಲಿ ಲೈಸೆನ್ಸ್ ರದ್ದು, ಜೈಲೂಟ, ದಂಡದ ಬರೆ ಭಯ ಹುಟ್ಟಿಸುವಂತಿದೆ. ಕರ್ನಾಟಕ ಮಣಭಾರ ಹೊತ್ತು ಗಾಣ ಸುತ್ತಾ ಇದೆ. ಬಂದಿದ್ದೆಲ್ಲ ಬಾಚಿಕೊಂಡು ಕೇಂದ್ರ ಪುಡಿಗಾಸು ನೀಡದೆ ಉಪವಾಸ ಕೆಡವುತ್ತಾ ಇದೆ. ಮಲತಾಯಿ ಧೋರಣೆ ವಿರುದ್ಧ ಖಾಲಿ ಚೊಂಬು ಪ್ರದರ್ಶನ ಆಗಿದೆ. ಕಾಲ ಮಿಂಚಿದ ಬಳಿಕ ಮೇಡಂ ನಿರ್ಮಲಾರನ್ನ ಕಾಂಗ್ರೆಸ್ ನಿಯೋಗ ಭೇಟಿ ಮಾಡಿ ಬೇಡಿಕೆ ಮಂಡಿಸಿದೆ. ಕೇಂದ್ರ ಸಮಾನ ಹಂಚಿಕೆ ತತ್ವವನ್ನೇ ಮರೆತಿದ್ರೆ ಇತ್ತ ರಾಜ್ಯ ಅತಿ ದೊಡ್ಡ ಜಾಗತಿಕ ಬಂಡವಾಳ ಹೂಡಿಕೆ ಜಾತ್ರೆ ಆಯೋಜಿಸಿದೆ. ಫೆಬ್ರವರಿ 12ರಿಂದ 3 ದಿನಗಳ ಮೆಗಾ ಇನ್ವೆಸ್ಟ್ ಇವೆಂಟ್ ನಲ್ಲಿ 2,000 ಸಿರಿವಂತ ಉದ್ಯಮಿಗಳು ಭಾಗಿಯಾಗ್ತಿದ್ದು 10 ಲಕ್ಷ ಕೋಟಿ ರೂಪಾಯಿ ಹೂಡಿಕೆಯ ನಿರೀಕ್ಷೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.